ಕೊಡೋರು. ಹೋಗ್ಬಿಟ್ಟು ಇಯರ್ಫೋನ್ ನ ಕಿವಿಗೆ ಹಾಕೊಂಡ್ಬಿಟ್ಟು ಏನೋ ಫೀಲ್ ಮಾಡ್ಕೊಂಡು ವಾಪಸ್ ಬರ್ತಿದ್ರಿ. ಯಾವ ಸಾಂಗ್ ಕೇಳ್ತಾ ಇದ್ರಿ, ಏನ್ ಕೇಳ್ತಾ ಇದ್ರಿ ನೀವು? ನನ್ಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಸೊ ತುಂಬಾ ಕಲಿಸುತ್ತೆ. ಲೈಕ್ ಎನರ್ಜಿ ಸಾಂಗ್ಸ್ ಕೇಳಿದಾಗ ಫುಲ್ ಹೈಪ್ ಆಗ್ತೀನಿ, ಸ್ಯಾಡ್ ಸಾಂಗ್ಸ್ ಕೇಳಿದಾಗ ಆ ಮೂಡಿಗೆ ಹೊರಟೋಗ್ತೀನಿ. ಸೊ ಅದ್ ನಂಗೆ ಸ್ವಿಚ್ ಆಗ್ಬಿಡ್ಬೋದು ಈಸಿಯಾಗಿ. ಸೊ ನಾನು ಯಾವ್ದೇ ಮೂಡಲ್ಲಿ ಇದ್ರು ಕೂಡ ಒಂದು ಇಯರ್ಫೋನ್ ಹಾಕ್ಬಿಟ್ಟು ಒಂದ್ 2 ಸಾಂಗ್. ನಾನು ಆಕ್ಚುಲಿ ಆ ಟ್ರಿಕ್ ನಿಮ್ಮಿಂದಾನೇ ಕಲ್ತಿದ್ದು. ಈವನ್ ನನ್ಗೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ಇದ್ರೂನು ನನ್ಗೆ ಆ ಟ್ರಿಕ್ ಗೊತ್ತಿರ್ಲಿಲ್ಲ. ಅಂದ್ರೆ ಲೈಕ್ ಸಡನ್ ಆಗಿ ಎಮೋಷನಲ್ ಆಗ್ಬೇಕು ಅಂತ ಅಂದಾಗ ನಾವೇ ಏನೇನೋ ನಡೆದಿರೋ ಜೀವನದಲ್ಲಿ ಕಹಿ ಘಟನೆಗಳನ್ನೆಲ್ಲ ನೆನೆಸ್ಕೊಂಡು ನನ್ಗೆ ಹಿಂಗೊಂದು ಆಘಾತ ಆಗ್ಬಿಟ್ಟಿತ್ತು ಅನ್ಕೊಂಡು ಆಮೇಲೆ ಎಮೋಷನಲ್ ಆಗ್ತೀವಿ. ಬಟ್ ನೀವ್ ಇಯರ್ಫೋನ್ ಹಾಕೊಂಡು ಒಂಚೂರು ಆಚೆ ಕಡೆ ಹೋಗ್ಬಿಟ್ಟು ಹಿಂಗ್ ಬರ್ತಾ ಇದ್ರಿ, ಅವಾಗ ಕಣ್ಣಲ್ಲೆಲ್ಲ ನೀರೆಲ್ಲ ಬಂದಿರ್ತಾ ಇತ್ತಲ್ಲ, ಏನ್ ಮಾಡ್ತಿದಾರೆ ಇವ್ರು, ಏನ್ ಮಾಡ್ತಿದಾರೆ, ಓ ಈ ತರ ಎಮೋಷನಲ್ಸ್ ಯಾವ್ದಾದ್ರು ನಮ್ ಕನೆಕ್ಟ್ ಆಗೋ ಸಾಂಗ್ಸ್ ನ ಹಿಂಗ್ ಕೇಳ್ಕೊಂಡು ಆಮೇಲೆ ನಾವು ಬರ್ಬೋದಲ್ವಾ ಅಂತ ಅನ್ಬಿಟ್ಟು ಅದೊಂದು ಟ್ರಿಕ್ ಚೆನ್ನಾಗಿತ್ತು. ನಂಗೆ ವರ್ಕೌಟ್ ಆಗುತ್ತೆ. 1-2-3 ಸಾಂಗ್ ಇದೆ ತುಂಬಾ ಟ್ರಿಗರ್ ಮಾಡುತ್ತೆ. ಅದ್ರಲ್ಲಿರೋ ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ತುಂಬಾ ಟ್ರಿಗರ್ ಮಾಡುತ್ತೆ. ನನ್ನ ತಂದೆ ಬಗ್ಗೆ ಒಂದು ಸಾಂಗ್, ತಾಯಿ ಬಗ್ಗೆ ಒಂದು ಸಾಂಗ್, ಲವರ್ ಬಗ್ಗೆ ಒಂದು ಸಾಂಗ್. ಅಲ್ಲ ಇವಾಗ ನೀವು ಸ್ಮರಣು ನಮ್ ಡೈರೆಕ್ಟರ್ ನೀವುನು ಜಗಳ ಆಡ್ಕೊಂತಿದ್ರಿ, ಮತ್ತೆ ಆ ಬೆಸ್ಟ್ ಫ್ರೆಂಡ್ ಸೇರಿ ಒಂದು ಔಟ್ಪುಟ್ ಕೊಡಕ್ ಹೋದಾಗ ಇದಾಗ್ತಾ ಇರುತ್ತೆ. ಜಗಳ ಆಗೋದು ಮತ್ತೆ ಒಂದಾಗೋದು ಇದೆಲ್ಲ. ಈವನ್ ನೀವು ಶ್ರಾವಣಿ ಅವರು ಕೂಡ ಯು ಪೀಪಲ್ ಆರ್ ಬೆಸ್ಟ್ ಫ್ರೆಂಡ್ಸ್, ತುಂಬಾ ಕ್ಲೋಸ್ ಇರೋ ಅಂತ ಒಂದು ಫ್ರೆಂಡ್ಸ್. ನೀವ್ ಜಗಳ ಆಡ್ಕೊಂತ ಇರ್ಲಿಲ್ಲ? ನಿಜವಾಗ್ಲು ಅಂದ್ರೆ ನಾನು ಹೇಳಿ ನಾನು ಗೊತ್ತಿಲ್ಲ, ಏನಾದ್ರು ಸ್ವಲ್ಪ ಎಮೋಷನಲ್ ಸೀನ್ಸ್ ಇಲ್ಲ, ಸ್ಯಾಡ್ ಸೀನ್ಸ್ ಇರ್ಬೇಕಾದ್ರೆ ಬೇಕಂತ ಬೈತಿದ್ದೆ ಅವ್ರಿಗೆ. ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ, ಸುಮ್ಮನೆ ನಮ್ಗೆ ಇದೊಂದ್ ಬೇರೆ. ಆಮೇಲೆ ಇವ್ರಿಬ್ರು ಫ್ರೆಂಡ್ಸ್ ಅಂತೆ ತುಂಬಾ ವರ್ಷದಿಂದ. ಅವ್ರು ಮಾತಾಡ್ಸ್ಬೇಕಾದ್ರೆ ಹುಡುಗಿ ಯಾರು ಗೊತ್ತಿಲ್ಲದೆ ಇರೋರ್ಲ ಆ ಹುಡುಗಿಗೆ ಹೇಳ್ರಿ, ಆ ಹುಡುಗಿ ದಿನ ಏನ್ ಗೊತ್ತಾ, ಪಾಪ ಸರ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗ್ ಮಾಡಿದ್ಯಮ್ಮ, ನಂಗೆ ವಿಜಯಶಾಂತಿ ತರ ಕಾಣಿಸ್ತಾರೆ. ಇಲ್ಲ ಆ ಸೀನ ಇದ್ರ ಹಂಗೆ ಕಾಣಿಸ್ತಿತ್ತು. ಅವಾಗ ಸುಮ್ನೆ ಇರ್ಬೇಕು ತಾನೇ ಸರ್, ಸುಮ್ನೆ ಇರಿ, ಹಂಗೆಲ್ಲ ಹೇಳ್ಬೇಡಿ, ಮೇಲೆ ಹೋಗ್ಬಿಡ್ತಾರೆ. ನಮ್ ಮೂಡ್ ಇಂಪಾರ್ಟೆಂಟ್, ಮೂಡ್ ಹಾಳಾಗಬಾರ್ದು. ಅದೇ ಮೂಡಲ್ಲಿ ಹೋಗ್ಬಿಟ್ರೆ ರಪ್ಪ ಅಂತ ಬಂದ್ಬಿಡುತ್ತೆ. ಅದು ನಮ್ ಇಂಟೆನ್ಷನ್ ಇತ್ತು ಅಷ್ಟೇ, ಬೇರೆ ಏನ್ ಹೇಳಿಲ್ಲ. ಸ್ವೀಟಿ, ನೀವ್ ಯಾವ ಮೂಡಲ್ಲಿ ಇರ್ತಾ ಇದ್ರಿ? ಆ ಲೆವೆಲ್ಗೆ ಹೀರೋ ಕ್ವಾಟ್ಲೆ ಕೊಡ್ತಾ ಇದ್ರಲ್ಲ. ನಾನ್ ನಿಜವಾಗಿ ಹೇಳ್ಬೇಕಾದ್ರೆ ನಾನು ಮನೆಯಲ್ಲಿ ಹೆಂಗಿರ್ತೀನೋ ಅಲ್ಲಿ ಹಂಗೆ ಇದ್ದೆ. ಅಂದ್ರೆ ಈ ಸಿನಿಮಾದಲ್ಲಿ ಸ್ವೀಟಿ ಒರಿಜಿನಲ್ ಕ್ಯಾರೆಕ್ಟರ್ ಏನಿದೆ ಅದೇ ನಿಜವಾದ ಕ್ಯಾರೆಕ್ಟರ್. ನೀವ್ ಇರೋದೇ ಹಂಗೆ. ಇಲ್ಲ ಅವ್ರ ಯಜಮಾನ್ರ ಮುಖ ನೋಡಿದ್ರೆ ಗೊತ್ತಾಗತ್ತೆ. ನನ್ಗೇನಿಲ್ಲ, ಫುಲ್ ಒಂಥರ ಇಟ್ಸ್ ಲೈಕ್ ನಮ್ಗೆ ಹೇಳ್ದಂಗೆ ಲಾಕ್ ಡೌನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಬೇರೆ. ನಾವು 10 ದಿನ ಅಂತ ಬಂದವರು ಒಂದು 30 ದಿನ ಒಟ್ಟಿಗೆ ಒಂದು ಜರ್ನಿ ನಡೆದಿದ್ದು ಚೆನ್ನಾಗಿತ್ತು. ಓವರ್ ಆಲ್ ಸಿನಿಮಾದಲ್ಲಿ ಜಾಯಿಂಟ್ ಫ್ಯಾಮಿಲಿ ಕತೆ ಅಂತ ಬಂದಾಗ ನಮ್ಗಳ ಪಾತ್ರಗಳು ಹೈಲೈಟ್ ಆಗೋದು ಕಡಿಮೆ. ಅಲ್ಲಿ ಏನೊಂದು ಸ್ಪೇಸ್ ಇರಲ್ಲ ಆಕ್ಟಿಂಗ್ ಜಾಸ್ತಿ. ಬಟ್ ಔಟ್ ಆಫ್ ದ ಸಿನಿಮಾ ಹೊರಗಡೆ ಅಂತ ಬಂದಾಗ ಜಾಸ್ತಿ ಸ್ಪೇಸ್ ಇತ್ತು ನಮ್ಗೆ ಮಾತಾಡಕ್ಕಾಗ್ಲಿ. ಮತ್ತೆ ಜಗಳಗಳ ನಾವೂನು ಆಕ್ಚುಲಿ ಚಿಕ್ಕ ಜಗಳಗಳೆಲ್ಲ ನಡೆದಿದೆ. ಮತ್ ಬಂದು ಎಲ್ಲರೂ ಬಂದು ಇವ್ರ ಹತ್ರ ಕಂಪ್ಲೇಂಟ್ ಹೇಳೋದು. ಈ ಒಂದು ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ದೊಡ್ಡವನ್ ಇರ್ತಾನೆ ಆಯ್ತಾ, ಅವನ ಹತ್ರ ಬಂದ್ ಎಲ್ಲಾರು ಬಂದ್ಬಿಟ್ಟು ತಮ್ಮಡು ಹಂಗಲ್ಲ ಹಿಂಗೆ ಅಣ್ಣ, ಹಂಗಲ್ಲ ಹಿಂಗೆ ಅಣ್ಣ, ಹಿಂಗ ಆಗ್ತಿದ್ಯಾ ಅಣ್ಣ, ಎಲ್ಲಾ ಬಂದು ನಿಮ್ಗೆ ತಲೆಗೆ ಎಲ್ಲ ಏರ್ದಾಗ ನಿಮ್ಗೆ ನಿಜವಾಗ್ಲೂ ಅಂದ್ರೆ ಗುಡ್ ದಟ್ ಯು ರೈಸ್ ದಿಸ್ ಪಾಯಿಂಟ್. ಒಂದ್ ಕಡೆ ಪ್ರೊಡಕ್ಷನ್ ಯಾವ್ದು ಎಲ್ಲಿ ಹೋಗ್ತಿದೆ, ಎಲ್ಲಿಂದ ಬರ್ಬೇಕು ಏನನ್ನ. ಬಟ್ ನನ್ನಿಂದ ಒಂದಷ್ಟು ಜನ ಇದ್ರು, ನಮ್ ಭಾವ ಇದ್ರು ರವಿಯವರು. ಸೊ ಮ್ಯಾಕ್ಸಿಮಮ್ ಒಂದಷ್ಟು ಭಾರ ನನ್ ಮೇಲೆ ಬಿಡ್ತಿರ್ಲಿಲ್ಲ, ಅವರೇ ನಿಭಾಯಿಸ್ತಾ ಇದ್ರು. ಮೋಹನ್ ಅಂತ ನನ್ನ ತಮ್ಮ ಇದ್ದ, ವಿಕ್ಕಿ ಅಂತ ಇದ್ದ, ಇವ್ರು ನೋಡ್ಕೊಬಿಡ್ತಿದ್ರು ಹಿಂದೆಗಡೆ ಏನ್ ನಡೀತಿದೆ ಎಲ್ಲ ಅಂತ. ಸ್ಟಿಲ್ ಒಂದಷ್ಟು ನನ್ನ ಮೇಲೆ ಬಂದ್ ಬೀಳ್ತಾ ಇತ್ತು. ಇದೊಂದು ಪ್ಲಸ್ ಏನಾದ್ರು ಸ್ವಲ್ಪ ಜಗಳಾದಾಗ ಎಲ್ಲ ನಮ್ಮ ಹತ್ರ ಬರ್ತಾ ಇರುತ್ತೆ. ಏನಾದ್ರೂ ಇಟ್ಸ್ ಲೈಕ್ ಯಾಕೆ ಡೈರೆಕ್ಟರ್ ಹತ್ರ ಹೋಗ್ತಿರ್ಲಿಲ್ಲ ಅಂದ್ರೆ, ಡೈರೆಕ್ಟರ್ ತೆಲುಗು ಅವ್ರಿಗೂ ನಮಗೂ ಕನೆಕ್ಷನ್ಸ್ ಕಡಿಮೆ. ಕನೆಕ್ಷನ್ ಇದ್ದಿದ್ದೆ ಇವ್ರ ಜೊತೆ. ಏನೋ ಪ್ರೊಡ್ಯೂಸರ್ ಹತ್ರ ನಾವು ಸಂಬಳಿಸ್ಕೊಳಕ್ ಅಷ್ಟೇ ಹೋಗ್ತಿದ್ವಿ. ಸರ್ವಿಸರ್ ಸಂಬಳ ಕೊಟ್ಟಿಲ್ಲ, ಮದನ್ ಸಂಬಳ ಕೊಟ್ಟಿಲ್ಲ ಅಂತ ಅಷ್ಟೇ ಅವ್ರ ಜೊತೆ ಮಾತುಕತೆ. ಇನ್ನೇನಿದ್ರು ಟೀಮ್ ಅಲ್ಲಿ ಎಲ್ಲ ಒಂದ್ ಕಡೆ ಇವ್ರನ್ನ ಅನ್ಲೈಕ್ ಇವ್ರಿಗೆ ಹೇಳ್ಬೇಕು, ಇನ್ನೊಂದ್ ಕಡೆ ಡೈರೆಕ್ಟರ್ ಜೊತೆ ಏನಾದ್ರು ಮಾತುಕತೆ ನಡಬೇಕು, ಮತ್ತೆ ಲೊಕೇಶನ್ಸ್ ಏನಾದ್ರು ಇದ್ರೆ ಮಾತಾಡ್ಬೇಕು,
ಪ್ಲಸ್ ಈ ಒಂದು ಎಲ್ಲರ ಜೊತೆ ಮಾತಾಡೋದು, ಅಂದ್ರೆ ಈ ಒಂದು ನಿಭಾಯಿಸೋದು ಇದೆಯಲ್ಲ, ನಾನು ಆಕ್ಟರ್ ಅಲ್ವಾ, ನಾನು ಏನ್ ಮಾಡ್ತಿದ್ದೀನಿ ನಾವೇ ಸರಿ ಹಂಗೆ ಯೋಚನೆ ಮಾಡ್ತಾ ಇದ್ವಿ, ಇದು ಹೀರೋನಾ ಅಥವಾ ಇದು ಎಲ್ಲ ಪ್ರೊಡಕ್ಷನ್ ಮ್ಯಾನೇಜರ್. ಸುಮಾರು ಸರಿ ಅನ್ಸಿದೆ. ಬಟ್ ಏನ್ ಮಾಡಕ್ಕಾಗೋದಿಲ್ಲ, ನಾವು ಒಂದ್ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕು, ಚೆನ್ನಾಗ್ ಬರ್ಬೇಕು, ಒಂದಷ್ಟು ಜನ ಎಲ್ಲ ಒಗ್ಗೂಡ್ಸಿ ಒಂದ್ ಕಡೆ ಕರ್ಸಿ, ಒಂದು ಟೆಕ್ನಿಷಿಯನ್ಸ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಹೇಳ್ಕೊಂಡು ಹೋಗ್ಲೇಬೇಕು. ಹೌದು, ಆಬ್ವಿಯಸ್ಲಿ ಲಿಂಕ್ ಚೈನ್ ತರ. ಸೊ ಈ ಟೀಮ್ ಚಿಕ್ಕದಿದ್ದಾಗ ಅಷ್ಟೊಂದು ಕಾನ್ಫ್ಲಿಕ್ಟ್ಸ್ ಬರಲ್ಲ. ಟೀಮ್ ದೊಡ್ಡದಿದ್ದಾಗ ಎಲ್ಲೋ ಒಬ್ಬೊಬ್ರಿಗೆ ಒಂದೊಂದು ಭಿನ್ನಾಭಿಪ್ರಾಯ ಬರ್ತಾ ಇರುತ್ತೆ, ಅದು ಹೋಗ್ತಾ ಇರುತ್ತೆ. ಬಟ್ ರವಿ ಸರ್ ಯಾವಾಗ್ಲೂ ನಾನು ಅಬ್ಸರ್ವ್ ಮಾಡಿದ್ದೆ, ಒಂದು ಬ್ಯಾಗ್ ಇಟ್ಕೊಂಡು ಬರೋರು, ನೀಟಾಗಿ ಡ್ರೆಸ್ ಮಾಡ್ಕೊಂಡು ITM ಈ ತರ ಒಂದ್ ಬ್ಯಾಗ್ ಇಟ್ಕೊಂಡು, ನಾವು ಬ್ಯಾಗ್ ಇಟ್ಕೊಂಡು ಬಂದ್ರು ಹೋದ್ರೆ ಬ್ಯಾಗ್ ಸೈಜೇ ನೋಡೋದು, ಇವತ್ತಾಗುತ್ತಾ ಇಲ್ವಾ ಬ್ಯಾಗ್ ಸೈಜ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ, ಇವತ್ತಾಗುತ್ತೆ. ಎಲ್ಲರಿಗೂ ಇವತ್ತು ಬೋನಸ್ ಸಿಗ್ಬೋದು. ಸರ್ ನಿಮ್ಗೆ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಎಲ್ಲ ಅಂದ್ಬಿಟ್ಟು, ಈ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಿರೋದು, ನಿಮಗೆ ಈ ತರದೆಲ್ಲ ಅನುಭವ ಮುಂಚೆ ಇಲ್ಲ. ಈ ಆರ್ಟಿಸ್ಟ್ ಬಂದು ಪೇಮೆಂಟ್ ಕೇಳೋದಾಗ್ಲಿ, ಕಂಪ್ಲೇಂಟ್ಸ್ ಹೇಳೋದಾಗ್ಲಿ, ಅಥವಾ ನಮ್ ಪೇಮೆಂಟ್ ಕೊಟ್ರೇನೆ ನಾವು ಡಬ್ಬಿಂಗಿಗೆ ಬರ್ತೀವಿ, ಈ ತರದೆಲ್ಲ ನಡೆದಿರುತ್ತೆ. ನಿಮ್ಗೆ ಆ ಎಲ್ಲ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಯಾವ ತರ ಅನ್ನಿಸ್ತು? ಅಂದರೆ ನನ್ಗೆ ಮೊದಲೇನು ಇದು ಫಸ್ಟ್ ಟೈಮ್ ಅಲ್ಲ, ನಮಗೇನು ಅಷ್ಟು ಐಡಿಯಾ ಇರಲಿಲ್ಲ ಹೆಂಗಿರುತ್ತೆ ಪ್ರೊಸೀಜರ್, ಏನಿರುತ್ತೆ ಆರ್ಟಿಸ್ಟ್ಗಳು ಅವ್ರ ಪೇಮೆಂಟ್ ಹೆಂಗಿರುತ್ತೆ, ಇದು ಏನೂ ಗೊತ್ತಿರಲಿಲ್ಲ ನಮಗೆ. ಮ್ಯಾನೇಜರ್ ಇರ್ತೀರಲ್ಲ ಸರ್, ನೀವೇ ತಲೆ ಕೆಡ್ಸ್ಕೊಬೇಡಿ ಸರ್, ನಾನು ಇರ್ತೀನಿ, ಅವ್ರು ಏನೇನು ಇರುತ್ತೆ ಎಲ್ಲ ನಾನು ನೋಡ್ಕೊತೀನಿ, ಜಸ್ಟ್ ನೀವು ದುಡ್ಡು ಕೊಡ್ತಾ ಇರಿ ಬಂದಾಗ. ಸೊ ಒಂದೆರಡು ದಿನ ನೋಡಿದ್ವಿ ಏನೇನಿರುತ್ತೆ ಪ್ರೊಸೀಜರ್ ಹೆಂಗೆ ಅಂತ. ಸೊ ಅದಾದಮೇಲೆ ಇಷ್ಟೇ ಅಲ್ಲ, ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ನಾವು ಮತ್ತೆ ಇದು ಅಭ್ಯಾಸ ಆಗೋಯ್ತು ಬರ್ತಾ ಬರ್ತಾ. ಇವಾಗ ನೆಕ್ಸ್ಟ್ ಏನಾದ್ರು ಮೂವಿ ತೆಗಿಬೇಕಂದ್ರೆ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಗೆ A to Z ಎಲ್ಲ ಹ್ಯಾಂಡಲ್ ಮಾಡ್ಬೋದು. ಅಂದ್ರೆ ಅವಕಾಶ ಇರಲಿಲ್ಲ ಬೇರೆ. ಹೌದು. ಸೊ ಹಾಗಾಗಿ ನೆಸೆಸಿಟಿ ಇಸ್ ಏನೋ ಮದರ್ ಆಫ್ ಕ್ರಿಯೇಟಿವಿಟಿ ಅಂತಾರಲ್ಲ, ಸೊ ನೆಸೆಸಿಟಿ ಇತ್ತು, ಹಾಗೆ ಅದನ್ನ ಬಟ್ ಎಷ್ಟೊಂದ್ ಜನ ಎಲ್ಲೋ ಒಂದ್ ಕಡೆ ನಿಂತೋಗ್ಬಿಡುತ್ತೇನೋ ಸಿನಿಮಾ ಅದಕ್ಕೆ ಅಂತ ಅನ್ಕೊಳ್ಳೋ ಅಂತ ಮೂಮೆಂಟ್ ಅಲ್ಲೂ ಕೂಡ ಇಷ್ಟು ಜನ ಕೈ ಜೋಡಿಸಿ ಈ ಸಿನಿಮಾನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀರಾ. ನಿಮ್ಗೆ ಆ ಟೈಮಲ್ಲಿ ನಿಮ್ಗೆ ಲೈಕ್ ಈ ಸಿನಿಮಾ ಬಂಡವಾಳ ಇಲ್ಲೇ 4 ಜನ ಕಾಣಿಸ್ತಿದ್ದಾರೆ, ಇನ್ನು 4 ಇವರಿಂದ ಇನ್ನೊಂದಷ್ಟು ಜನ ಇದ್ದಾರೆ. ಹೌದು, ಅವ್ರು ಅಂದ್ರೆ ಒಂದೊಂದು ಹಂತದಲ್ಲಿ ಒಬ್ಬೊಬ್ರು ಏನಾದ್ರು ಸ್ವಲ್ಪ ತೊಂದರೆ ಆದಾಗ ಆಡ್ ಆಗಿ ಬಾಬಣ್ಣ ಅಂತ ಇದ್ದಾರೆ, ಬಾಬಣ್ಣ ಆಗ್ಬೋದು, ರವಿ ಅಂತ ನನ್ನ ಫ್ರೆಂಡ್ ಅವ್ನು ದುಬೈ ಇರ್ತಾನೆ ಅವನಾಗ್ಬೋದು, ನಮ್ಮ ಅತ್ತೆ ಇದ್ದಾರೆ ಸುನಂದ ಅಂತ ಅವ್ರಾಗ್ಬೋದು, ನಮ್ಮ ಅಣ್ಣ ಇನ್ನೊಬ್ರು ಇದ್ದಾರೆ ರವೀಂದ್ರ ಅಂತ ಅವ್ರಾಗ್ಬೋದು, ಜಕಾರಿ ಅಂತ ನಮ್ಮ ಫ್ರೆಂಡ್ ಇದ್ದಾನೆ ಅವನಾಗ್ಬೋದು, ಒಂದಷ್ಟು ಜನ ಎಲ್ಲ ಒಂದು ಸಿಚುವೇಶನ್ ಅಲ್ಲಿ ಏನೋ ಒಂದು ನಮ್ಗೆ ಒಂದು ಈ ತರ ಇಂಟರಪ್ಷನ್ ಬಂದಾಗ, ಏನೋ ಒಂದು ಅಡಚಣೆ ಆದಾಗ ಬಂದೇ ಮಾಡಿ ನೀವು ನಾವ್ ಇದೀವಿ ಅಂತ ಬರ್ತಿದ್ರು. ಸೊ ಅವ್ರೆಲ್ರಿಗೂ ಈ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಕ್ಚುಲಿ ನಾವು ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲೋ ನಾವು ಎಷ್ಟೊಂದ್ಸರಿ ನಮಗೂ ಅನ್ಸೋದ್ ಸಹಜ, ಯಾಕೆ ಅಂದ್ರೆ ಇಷ್ಟು ಸಿನಿಮಾ ಜರ್ನಿಯಲ್ಲಿ ನಮ್ ಸರಿಗೆ ಗೊತ್ತಿರುತ್ತೆ ಎಷ್ಟೋ ಸಿನಿಮಾಗಳು ರಿಲೀಸೇ ಆಗಿಲ್ಲ ಸರ್. ನೀವು ಆಕ್ಟ್ ಮಾಡಿರುತ್ತೀವಿ, ನಾವು ಸುಮ್ಮನೆ ಹೋಗ್ತೀವಿ, ಆಕ್ಟ್ ಮಾಡ್ತೀವಿ, ಬರ್ತೀವಿ, ಅದ್ರ ಕತೆ ಕೂಡ ಗೊತ್ತಿರಲ್ಲ ಏನಾಗಿರುತ್ತೋ. ಬಿಡುಪ್ಪ, ಈ ಸಿನಿಮಾದು ನನಗೆ ಆ ಫೀಲಿಂಗ್ ಬಂದ್ಬಿಟ್ಟಿತ್ತು. ಏನಂದ್ರೆ ಸುಮಾರು ದಿನ ಫೋನೇ ಬರ್ಲಿಲ್ಲ. ಹೌದು. ಆಮೇಲೆ ಸಾಮಾನ್ಯವಾಗಿ ನಾನು ಯಾವುದೇ ಕೆಲಸ ಮಾಡಿ ಬರ್ಲಿ ಡೈರಿಲಿ ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿದ್ಮೇಲೆ ಸುಮಾರು ದಿವಸ ಆದ್ಮೇಲೆ ಚೆಕ್ ಮಾಡ್ತೀನಿ ಯಾವುದೇ ಸಿನಿಮಾ ಮುಗ್ದಿದ್ರೆ ಹಿಂಗೆ ಟಿಕ್ ಹಾಕೊಳ್ಳೋದು, ಇಲ್ಲದೇ ಇದ್ರೆ ಇನ್ನು ಎಷ್ಟು ಕಂಪ್ಲೀಟ್ ಅಂತ ಬರ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದೆ. ಇದು ಎಲ್ಲ ಚೆನ್ನಾಗಿದೆ, ಇವ್ರು ಏನಪ್ಪ ಮರ್ತಿರ್ಬಿಟ್ರ ಅಥವಾ ಮೋಸ್ಟ್ಲಿ ಎಲ್ಲ ಕೈ ಬಿಟ್ಬಿಟ್ರ, ಆ ಮಟ್ಟಕ್ಕೂ ನಂಗೆ ನಿಜವಾಗ್ಲೂ ಯೋಚನೆ ಬಂದಿತ್ತು. ಬಂದಿತ್ತು ಅಂದ್ರೆ ಮಧ್ಯದಲ್ಲಿ ಒಂದು 9 ತಿಂಗಳು ಚೀಫ್ ಟೆಕ್ನಿಷಿಯನ್ ಅವೈಲಬಲ್ ಇರಲಿಲ್ಲ, ಡೈರೆಕ್ಟರ್ ಅವೈಲಬಲ್ ಇರಲಿಲ್ಲ, ಸಮ್ ಪರ್ಸನಲ್ ರೀಸನ್. ಅಂದ್ರೆ ನಿಜವಾಗ್ಲೂ ಅವ್ನು ಇರ್ಲೇಬೇಕಾದಂತ ಪರಿಸ್ಥಿತಿ ಮನೇಲಿ. ಸೊ ಹಾಗಾಗಿ ನಾವು ಎಲ್ಲರೂ ಪ್ರೊಡ್ಯೂಸರ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಅವನು ಒಂದ್ ಟೈಮಲ್ಲಿ ಏನಂತ ಹೇಳಿದ್ರೆ, ಡಾರ್ಲಿಂಗ್ ಲೇಟ್ ಆಗೋಗ್ಬಿಡಿದೆ, ಎಲ್ಲರೂ ಇನ್ವಾಲ್ವ್ ಆಗಿರೋದಲ್ಲ ಇದು, ಸೊ ನನ್ನಿಂದ ತೊಂದರೆ ಆಗೋದು ಬೇಡ, ಯಾರಾದ್ರೂ ಇನ್ನೊಬ್ರು ಡೈರೆಕ್ಟರ್ ಮಾಡ್ಕೊಂಡು ನೀವು ಮುಗಿಸ್ಬಿಡಿ ಅಂತ ಕೂಡ ಹೇಳ್ಬಿಡ್ತಾರೆ ಪಾಪ. ಬಟ್ ಬೇಡ ಇವ್ರೆಲ್ಲ ಹೇಳಿದಾಗ, ಈಗ ನಾನು ಎಂತ ಹೇಳಿದ್ರೆ, ನಾನು ಲೈಕ್ ಮೋರ್ ದನ್ ಡೈರೆಕ್ಟರ್ ಈಸ್ ಮೈ ಫ್ರೆಂಡ್. ಸೊ ದಿಸ್ ಈಸ್ ಲೈಫ್ ಫಾರ್ ಹಿಮ್ ಆಲ್ಸೋ. ಒಟ್ಟಿಗೆ ಮಾಡಿದ್ರು, ಲೈಕ್ ನಾವು ಇಬ್ಬರಿಗೂ ಅಂತಾನೆ ಸ್ಟಾರ್ಟ್ ಮಾಡಿದ್ರಲ್ವಾ, ಬೇಡ ವೆಯ್ಟ್ ಮಾಡೋಣ, ಟೈಮ್ ಕೊಡೋಣ ಅಂತ ವೆಯ್ಟ್ ಮಾಡಿ ಒಂದಷ್ಟು ದಿವಸ. ಅದಾದ್ಮೇಲೆ ಮತ್ತೆ ನಿಮ್ಗೆಲ್ರಿಗೂ ಕಾಲ್ ಮಾಡಿ, ಈ ತರ ಡಬ್ಬಿಂಗ್ ಇದೆ, ಕರೆಕ್ಷನ್ಸ್ ಇದೆ, ಸೊ ಮತ್ತೆ ರೀಶೂಟ್ ಇದೆ, ಒಂದಷ್ಟು ಮುಗಿಸ್ಕೊಂಡು ಎಡಿಟ್ ಲಾಕ್ ಆಯ್ತು. ಎಡಿಟ್ ಲಾಕ್ ಆದ್ಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಏನೋ ಮತ್ತೊಂದು ಅಡಚಣೆ ಅವ್ರ ಫ್ಯಾಮಿಲಿ. ಮತ್ತೆ
ಅವನು ಹೋದ ಒಂದು 1.5 months ಏನೋ, ಮತ್ತೆ ಅವನು ಅವೈಲಬಿಲಿಟಿ ಇರ್ಲಿಲ್ಲ, ಬಂದ ಮುಗಿಸ್ಕೊಬಿಟ್ಟು. ಸೊ ಅದಕ್ಕೆ ಮಧ್ಯದಲ್ಲಿ ಹಂಗ ಅನ್ಸುತ್ತೆ ಎಲ್ರಿಗೂ. ಅಷ್ಟೆಲ್ಲ ಎಡರು ತೊಡರುಗಳಿದ್ರು ಈ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅಂದ್ರೆ ಕೆಲವು ಪೋರ್ಷನ್ಸ್ ಇವ್ರು ಶೂಟ್ ಮಾಡಿದ್ದು ನಾನೇನು ನೋಡಿರ್ಲಿಲ್ಲ, ಹಾಗಾಗಿ ನನಗೂ ಗೊತ್ತಿರಲಿಲ್ಲ. ಕೆಲವು ಕಾಮಿಡಿ ಸೀಕ್ವೆನ್ಸ್ಗಳಾಗ್ಬೋದು, ಆ ಬಸ್ಸಲ್ಲಿ ನಡೆಯೋ ಇನ್ಸಿಡೆಂಟ್ಸ್ ಎಷ್ಟು ಮಜಾ, ಎಷ್ಟು ಲೈವ್ಲಿ ಆಗಿದೆ ಅಂದ್ರೆ ನಮ್ಮ ದುನಿಯಾ ವಿಜಯ್ ಸರ್ ಅದು ಯಾವ ರೀತಿ ಅನಲೈಸ್ ಮಾಡಿದ್ರೋ ಗೊತ್ತಿಲ್ಲ. ಆ ಮನುಷ್ಯ ಕ್ಯಾರೆಕ್ಟರ್ ವೈಸು, ನೇಮ್ ವೈಸು ಕಾಮೆಂಟ್ ಮಾಡ್ತಾರೆ, ಆಮೇಲೆ ಸ್ಪೆಸಿಫಿಕಲಿ ಹೇಳ್ತಾರೆ ಇಂಥ ಕ್ಯಾರೆಕ್ಟರ್ ಈಗ ಬಂದಿದ್ರೆ. ಅವರು ದುನಿಯಾ ವಿಜಯ್ ಅವರು ಅದೆಷ್ಟು ಇಷ್ಟಪಟ್ಟಿದ್ದಾರೆ ಲವ್ ರೆಡ್ಡಿನ ಅಂದ್ರೆ ಅದು ನಿಜವಾಗ್ಲೂ ಒಬ್ಬ ಆ ನಟರಿಗೆ ಬೇರೆಯವ್ರ ಸಿನಿಮಾ ನೋಡಿ ಅಷ್ಟೆಲ್ಲ ಅನಲೈಸ್ ಮಾಡೋ ಅವಕಾಶ ಮತ್ತೆ ಸಮಯ ಅವರಲ್ಲಿ ಇದೆಯಾ ಅನ್ನೋದೇ ಒಂದು ಕ್ವೆಶ್ಚನ್ ಮಾರ್ಕ್. ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ಲವ್ ರೆಡ್ಡಿದು ಒಂದೊಂದು ಪಾಯಿಂಟ್ ವಿಶ್ಲೇಷಿಸಿ ಹೇಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹಿಮ್. ನಿಜವಾಗ್ಲು ನಾನು ಕೂಡ ಈ ಹಿಂದೆ ಕೂಡ ಅದನ್ನೇ ಹೇಳ್ತಿದ್ದೆ. ನಾವೆಲ್ಲ ಅದೇ ಚಿತ್ರದಲ್ಲಿ ಆಕ್ಟ್ ಮಾಡಿರೋರೇ ಆದ್ರು, ಅದೇ ಚಿತ್ರಕ್ಕೆ ಪ್ರೊಡ್ಯೂಸ್ ಮಾಡಿರೋರೇ ಆದ್ರೂ ನಮ್ಗೆ ಎಷ್ಟೊಂದು ವಾವ್ ಅಂತ ಅನ್ಸಿಲ್ಲ, ಅಥವಾ ನಮ್ಗೆ ಎಷ್ಟೊಂದು ಲೂಪ್ ಪಾಯಿಂಟ್ಸ್ಗಳು ಗೊತ್ತಾಗಿಲ್ಲ. ಬಟ್ ಒನ್ ಟೈಮ್ ಅವ್ರು ಬಂದು ಸಿನಿಮಾನ ಕೂತು ಅದೆಷ್ಟು ತೀಕ್ಷ್ಣವಾಗಿ ಅವರು ವೀಕ್ಷಿಸಿದ್ರೆ ಅವ್ರಿಗೆ ಕೆಲವೊಂದು ಫ್ಯಾಕ್ಟರ್ಸ್ ನೀಟಾಗಿ ಕನ್ವೆ ಆಗಿದೆ, ನೀಟಾಗಿ ಅರ್ಥ ಆಗಿದೆ. ಬಟ್ ನಮ್ ಎಲ್ಲಾ ವೀಕ್ಷಕರು ಅಷ್ಟು ಬೇಡ, ಅದ್ರಲ್ಲಿ ಒಂದು 1% ತೀಕ್ಷ್ಣವಾಗಿ ನಮ್ ಸಿನಿಮಾಗಳನ್ನ ನೋಡಿದ್ರೆ, ನಮ್ದು ಅಂತ ಅಲ್ಲ, ನಮ್ಮ ಕನ್ನಡ ಸಿನಿಮಾಗಳನ್ನ ಅಷ್ಟು ತೀಕ್ಷ್ಣವಾಗಿ ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಪ್ರೊಡ್ಯೂಸರ್ಸ್ಗಳು ಕೈ ಹಾಕಿರೋರು ಇವತ್ತು ಬದುಕೊಂತಾರೆ. ನಿಜ ಅಂದ್ರೆ ಸಿನಿಮಾದವ್ರಿಗೆ ಏನಂತ ಹೇಳಿದ್ರೆ, ನಾನು ಒಂದ್ 1000 ಸಲ ನೋಡ್ಬಿಡ್ತೀನಿ ಸಿನಿಮಾ, ನಂಗೆ ಇದು ಕರೆಕ್ಟಾ ತಪ್ಪ ಅನ್ನೋ ಒಂದು ಜಡ್ಜ್ಮೆಂಟ್ ಗೊತ್ತಾಗ್ತಿರಲ್ಲ. ನಾವು ನಿಜವಾಗ್ಲೂ ಸರ್ ಅಂದ್ರೆ ಗೊತ್ತಾಗಲ್ಲ. ಎಡಿಟಿಂಗ್ ಅಲ್ಲಿ ಆಗ್ಬೋದು, ಅದಕ್ಕಿಂತ ಮುಂಚೆ ಆಗ್ಬೋದು, ಎಡಿಟಿಂಗ್ ಆದ್ಮೇಲೆ ಆಗ್ಬೋದು, ಮ್ಯೂಸಿಕ್ ಮಾಡಿರ್ಬೇಕಾಗಿರ್ಬೋದು, ಮಿಕ್ಸಿಂಗ್ ಟೈಮ್ ಅಲ್ಲಿ ಆಗ್ಬೋದು, ಗ್ರೇಡಿಂಗ್ ಟೈಮ್ ಅಲ್ಲಿ ಆಗ್ಬೋದು, ಸುಮಾರು ಸರಿ ನೋಡ್ಬಿಟ್ಟಿರ್ತೀವಿ ಸಿನಿಮಾ. ಸೊ ಹಾಗಾಗಿ ಗೊತ್ತಿಲ್ಲ. ನಾನು ವಿಜಯ್ ಸರ್ ಅವತ್ತು ನನ್ ಅಲ್ಲಿ ತೆಲುಗಲ್ಲಿ ಬಂದಿತ್ತಲ್ಲ ರೆಸ್ಪಾನ್ಸ್. ಸೊ ಅಲ್ಲಿ ಬಂದಾಗ ಒಂದಷ್ಟು ಖುಷಿ ಇತ್ತು, ಸೂಪರ್ ಆಗಿದೆ ಅಂತ. ಇಲ್ಲಿ ಹೆಂಗ್ ರಿಸೀವ್ ಮಾಡ್ಕೋತಾರೆ ಏನ್ ಗೊತ್ತಿಲ್ಲ ಅಂತ. ವಿಜಯ್ ಸರ್ ನೋಡಿದಾಗ ಒಂದು ನಿಮ್ ಸೀನ್ ನಡೀತಿರ್ಬೇಕಾದ್ರೆ ಹಿಂಗಂದ್ರೆ ಹಿಂಗೆ ಅದಾದ್ಮೇಲೆ ಬಂದು ಫಸ್ಟ್ ಏನೋ ಟ್ರೈಲರ್ ಲಾಂಚ್ ಬಂದಾಗ ಎಲ್ಲ ಬಾ ನಿಮ್ಮ ಮಾವ ಬಂದಿಲ್ವಾ, ನಿಮ್ ಅಕ್ಕ ಇಲ್ಲಪ್ಪ. ನಿಜವಾಗ್ಲೂ ಅದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅದು. ಇವತ್ ಆಕ್ಚುಲಿ ಅಷ್ಟು ರಿಸ್ಕ್ ತಗೊಂಡು ನಾನು ವಿಜಯ್ ಸರ್ ಬರ್ತಾರೆ ಅನ್ನೋ ಕಾರಣಕ್ಕೇನೆ ಇವತ್ತು ಇಲ್ಲಿಗೆ ಬಂದಿದ್ದು. ಯಾಕೆ ಅಂತಂದ್ರೆ ಇಟ್ಸ್ ಲೈಕ್ ನಾವೆಲ್ಲ ಈಗ ತಾನೇ ಬೆಳೀತಾ ಇರೋವಂಥವ್ರು, ಈಗ ತಾನೇ ರೆಕಗ್ನೈಸ್ ಆಗ್ತಿರೋವಂಥವ್ರು. ದೇ ಆರ್ ಆಲ್ರೆಡಿ ಲೆಜೆಂಡ್ ಆಕ್ಟರ್ಸ್ ಅವರೆಲ್ಲ. ಅಷ್ಟು ಬೆಳೆದಿದ್ದಾರೆ, ಅಷ್ಟೊಂದು ಎತ್ತರ ಸ್ಥಾನದಲ್ಲಿದ್ದಾರೆ. ಬಟ್ ಒಂದೊಂದು ಕ್ಯಾರೆಕ್ಟರ್ನು ರೆಕಗ್ನೈಸ್ ಮಾಡಿ ನಾನು ನಿಮಗೆ ಫ್ಯಾನ್ ಆಗೋದೆ, ನೀವು ಸೂಪರ್ ಆಗಿ ಮಾಡಿದ್ದೀರಾ ಅಂತ ರೆಕಗ್ನೈಸ್ ಮಾಡಿ ಹೇಳೋದಿದೆಯಲ್ಲ, ಇಟ್ಸ್ ಅ ಬ್ಲೆಸ್ಸಿಂಗ್ ನಮಗೆ ಅದು ಆ್ಯಕ್ಚುಲಿ. ನಾನು ಆಮೇಲೆ ನಮ್ಮ ಸಿನಿಮಾದು ಓವರ್ ಆಲ್ ನೋಡಿದಾದ್ಮೇಲೆ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ. ಈ ಸಾಂಗ್ಸ್ ಎಲ್ಲ ನಿಮ್ಗೆ ಹೇಗ್ ಅನ್ನಿಸ್ತು? ಸಾಂಗ್ಸ್ ಪರ್ಸನಲ್ ಆಗಿ ಹೆಂಗ್ ತಗೊಂಡ್ರಿ? ನಂಗೆ ಅಂದ್ರೆ ಜರ್ನಿ ಲೈಕ್ ಡೇ ಒನ್ನೇ ನಮ್ಗೆ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಏನನ್ಕೊಂಡೆ ಅಂತ ಹೇಳಿದ್ರೆ, ನಾವೆಲ್ಲ ಹೊಸಬರಾಗಿರೋದ್ರಿಂದ ಮ್ಯೂಸಿಕ್ ಅನ್ನೋದು ತುಂಬಾ ತುಂಬಾ ಕೀ ಫ್ಯಾಕ್ಟರ್. ಸಾಂಗ್ಸ್ ಮ್ಯೂಸಿಕ್ ಎಷ್ಟೋ ಸಿನಿಮಾಗಳನ್ನ ಇವತ್ತು ಎತ್ಕೊಂಡು ಹೋಗಿರೋದು. ಒಂದ್ ಸಾಂಗ್ ಹಿಟ್ ಆದ್ರೆ ಸಾಕು ನಮ್ಗೆ ಸಿನಿಮಾ ಮೈಲೇಜ್ ಬರುತ್ತೆ. 4 ಸಾಂಗ್ ಇದೆ, 4 ಸಾಂಗು ನಮ್ ಸಿನಿಮಾದಲ್ಲಿ ಒಂದೇ ಸಾಂಗ್ ಇರೋದು, ಒಂದ್ ಸಾಂಗ್ ಹಿಟ್ ಆಗ್ಬೇಕು ಅನ್ನೋ ಒಂದು ಅಷ್ಟೊಂದು ಕಾಳಜಿ ತಗೊಂಡ್ ಮಾಡಿರೋ 4 ಸಾಂಗ್. ಈಗ ನೋಡಿದ್ರೆ 4 ಡಿಫ್ರೆಂಟ್ ಸಾಂಗ್, 4 ಚೆನ್ನಾಗಿರುತ್ತೆ. ಅದರಲ್ಲಿ ಅದ್ಭುತವಾಗಿ ಡಾನ್ಸ್ ಮಾಡಿದಾರೆ ನಮ್ಮ ಹೀರೋ. ಚೆನ್ನಾಗಿ ಮಾಡ್ಯಾರ, ಆಕ್ಚುಲಿ ಮಾಡಿದಾರೆ. ಹೌದು, ಆ ಕೆಲವು ಜಂಪ್ಸ್ ಎಲ್ಲ ಎಲ್ಲಿ ಹೆಂಗೆ ಅಂದ್ರೆ ಲೈಕ್ ನೀವು ಮುಂಚೆಯಿಂದನೂ ಟ್ರೈನ್ ಅಪ್ ಅಂತೂ ಆಗಿರ್ಲಿಲ್ಲ. ಗೊತ್ತು, ನಿಜ ಅಲ್ವಾ? ಡಾನ್ಸ್ ಮಾಡಿದಾರೆ ನಿಮ್ ಹೀರೋ. ಹೆಂಗ್ ಮಾಡಿದಾರೆ? ಚೆನ್ನಾಗಿ ಮಾಡಿದ್ದಾರೆ. ನೀವ್ ಹೆಂಗ್ ಕಲ್ತ್ಕೊಂಡ್ರಿ? ಹೆಂಗ್ ಮಾಡಿದ್ರಿ? ಹಂಗೇನಿಲ್ಲ, ಏನೋ ಒಂದು ತಕ್ಕ ಮಾಡಿರೋ ಪ್ರಯತ್ನ ಮಾಡಿ ಕಲ್ತ್ಕೊಂಡು ಮಾಡೋದು ಅಷ್ಟೇ. ಬಟ್ ನಮ್ ಡಾನ್ಸ್ ಮಾಸ್ಟರ್ಗೂ ಒಂದು ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಅಂದ್ರೆ ಲೈಕ್ ಅವರು ತೆಗೆಯೋ ಮಾಂಟೇಜಸ್ ಆಗ್ಬೋದು. ನಮ್ದು ಒಂದು ಫ್ಯಾಮಿಲಿ ಫುಲ್ ಸಾಂಗ್ ಇತ್ತು, ಅದ್ರದ್ದು ಮಾಂಟೇಜಸ್ ಎಲ್ಲ ತಗೊಳ್ಳೋವಾಗ್ಲೂ ಕೂಡ ಚಿಕ್ಕ 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 ಎಲಿಮೆಂಟ್ಸ್, ಅದೇನು ಅಷ್ಟೊಂದು ಫೋಕಸ್ಡ್ ಆಗಿ ಮಾಡುವಂತ ಎಲಿಮೆಂಟ್ಸ್ ಅಲ್ಲ. ಬಟ್ ಸ್ಟಿಲ್ ಅವರು ಅದನ್ನ ಕುತ್ಕೊಂಡು ಡಿಸೈನ್ ಮಾಡಿ ನಮ್ನೆಲ್ಲಾರ್ನು ನಿಲ್ಸಿ ಆಕ್ಟ್ ಮಾಡಿಸ್ತಾ ಇದ್ದೀವಿ. ಈ ತರ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿ. ಸರ್ ಈ ಸಿನಿಮಾ ಈ ತರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು? ಖಂಡಿತ ಇಲ್ಲ. ನಾನು ಅದನ್ನೇ ಇವಾಗ ಹೇಳ್ತಾ ಇರೋದು. ಈ
ಅಲ್ಲಿ ಇವ್ರು ಒದ್ದಾಡ್ತಿದ್ದಿದ್ದು ಇವ್ರು ಮಾಡ್ತಾ ಇದ್ದಿದ್ದೆಲ್ಲ ನೋಡ್ಬಿಟ್ಟು ಟ್ರಯಲ್ ಅಂಡ್ ಎರರ್ ಇದೇ ನೋಡ್ತಾ ಇದ್ನಲ್ಲ, ಈ ಸಿನಿಮಾ ಬಂದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದಾರೆ ಇವ್ರ ಸಿನಿಮಾ. ಆಮೇಲೆ ಇಷ್ಟು ಚೆನ್ನಾಗಿ ನಮ್ಮ ಕೈಲೂ ಮಾಡಿಸಿದಾರೆ ಅನ್ನಿಸ್ತು ನಮ್ಗೆ. ಹೌದು. ನಿಜವಾಗ್ಲೂ ಸರ್ ಮಾಡ್ಬೇಕಾದ್ರೆ ಆಮೇಲೆ ಒಂದೇ ಒಂದು ದುಃಖದ ವಿಷಯ ಏನಂದ್ರೆ, ನನ್ನ ಹೆಂಡತಿ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅಂದ್ರೆ ಇವ್ರ ತಾಯಿ, ಇಡೀ ಸಿನಿಮಾದಲ್ಲಿ ಇಷ್ಟೇ. ನಿಮ್ಮ ಅಮ್ಮಂಗೆ ಯಾಕೆ ಮಾತಾಡಕ್ ಬಿಟ್ಟು ನಿಮ್ಮ ಅಪ್ಪರೇ ಎಲ್ಲ ಮಾತಾಡ್ಬಿಟ್ರು. ಅವ್ರ ಅಪ್ಪ ಹಂಗಿದ್ರೆ ಯಾರು ಮಾತಾಡ್ತಾರೆ? ನಿಮ್ಮ ಕ್ಯಾರೆಕ್ಟರ್ ಒಂದು ನಿಜ ಅವಳು ಏನ್ ಸಾರ್ ಬಂದೆ ಹೋದೆ ಬಂದೆ, ಒಂದ್ ಡೈಲಾಗ್ ಇಲ್ಲ ನನಗೆ. ಆಕ್ಚುಲಿ ತುಂಬಾ ಜನ ನನ್ನೂ ಕೇಳೋರು ಪರ್ಸನಲಿ. ನಾನು ಹೆಂಡ್ತಿನೇ ಕೇಳ್ಬಿಟ್ಟು, ಏನ್ರಿ ನೀವ್ ಬಿಡ್ತಿ ಮಾತಾಡಲ್ಲ, ಓ ಸರಿ ಬಿಡಿ ನೀವೆಲ್ಲಿ ಮಾತಾಡಕ್ ಬಿಡ್ತೀರಿ ಅಂತಲ್ಲ. ಡೈರೆಕ್ಟರ್ ಯಾವ ಲೆವೆಲ್ ಯೋಚನೆ ಮಾಡಿದ ಅಂತ ಹೇಳಿದ್ರೆ, ಇಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಒಂದು ಮನೆಯಲ್ಲಿ ಇರುತ್ತೆ. ಅಲ್ಲಿ ಜನ ಹೇಗಿರ್ತಾರೆ, ಅವರೊಂದು ರಿಯಾಕ್ಷನ್ಸ್ ಹೇಗಿರುತ್ತೆ. ನೀವು ಲಾಸ್ಟ್ ಅಲ್ಲಿ ಒಂದು ಕರೀತೀರ, ಲಕ್ಷ್ಮಿ ಬಾಯ್ಲಿ ಅಂತ ಕರೀತೀರ, ಅವ್ರು ಬಂದು ಏನಂದ್ರೆ ಕರಿಯಾಗಿ ಬಂದಿದೆ. ಅದೇನಂದ್ರೆ ಸಿನಿಮಾ ನೋಡೇ ಅವರು ಎಂಜಾಯ್ ಮಾಡ್ಬೇಕು. 2-3 ಸೀನ್ಗಳು ಆ ಥರ ಬಂದಿದೆ. ನಮ್ಮಮ್ಮ ನೆಕ್ಸ್ಟ್ ಮಾಡಿದ್ರೆ ನಂಗೆ ಡೈಲಾಗ್ ಇರೋ ಅಲ್ಲ ಅಮ್ಮ ಕ್ಯಾರೆಕ್ಟರ್ ಮಾತ್ರನೇ ಅಲ್ಲ, ನನ್ನಿಂದ ಹಿಡ್ದು ನಮ್ಮ ಕಿರಣ್ ಇಂದ ಹಿಡ್ದು ಇನ್ನೊಂದಷ್ಟು ಜನ, ಎಷ್ಟೊಂದ್ ಜನ ನಮ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಿದ್ದು ಎಷ್ಟೊಂದ್ ಜನ ಆಕ್ಟರ್ಸ್ಗಳು ನನ್ನ ಹೆಂಗ್ ರೇಗ್ಸೋರು ಅಂದ್ರೆ, ರೇ ಸಮರ, ರೇ ಅರುಣ, ಅಕ್ಕ ಬಂದ್ರು ಸುಮ್ನೆ ಇವಾಗ ರೇ ಸಮರ ಅಂತಾರೆ. ಅದನ್ನೇ ನೋಡಿ ಒಂದೇ ರೇ ಸಮರ ಅನ್ನೋದನ್ನ ಆಂಗಲಲ್ಲಿ ಹೇಳ್ತಾರೆ ನೋಡಿ. ಇವಾಗ ಅದ್ರಲ್ಲಿ 1000 ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ನೋಡು ಅಂತ ಕಾಲು ಎಳಿಯೋದು. ಅವಳು ಎಲ್ಲಾ ಕಡೆ ಬಾಯ್ ಬಡ್ಕಿಂತ ಫೇಮಸ್, ಇಲ್ಲಿ ಬಾಯ್ ಬಡ್ಕೊಳಕ್ಕೆ ಬಿಟ್ಟಿಲ್ಲ ಅವರು. ಡಿಫರೆಂಟ್ ಆಗಿ ಕಾಣಿಸ್ತಾರೆ. ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಒಂದು ಈ ತರ ಒಂದು ಫ್ಯಾಮಿಲಿ ಏನೋ ಚಿತ್ರ ಮಾಡ್ಬೇಕಾದ್ರೆ ಅದು ಹೈಲೈಟ್ ಎಲ್ರು ಮಾಡಕ್ ಆಗಲ್ಲ. ಬಟ್ ಸ್ಟಿಲ್ ಎಲ್ರಿಗೂ ಒಂದು ಪ್ರಾಮಿನೆನ್ಸ್ ಇದೆ, ಒಂದು ಪ್ರಾಮುಖ್ಯತೆ ಇದೆ ಸಿನಿಮಾದಲ್ಲಿ. ಎಲ್ರು ಏನೋ ಇರ್ಬೇಕು ಅಂದ್ರೆ ಇಲ್ಲ, ಯಾರು ಸುಮ್ನೆ ಯಾರು ಇಲ್ಲ. ಇವನ್ ನಮ್ಮ ಏನೋ ಕಸಿನ್ಸ್ ಇರ್ತಾರಲ್ವಾ, ನಮ್ಮ ಕಿರಣ್ ಆಗಿರ್ಬೋದು, ಮಂಜು ಆಗಿರ್ಬೋದು, ನಮ್ಮ ಸುಮಾ ಆಗಿರ್ಬೋದು, ಸ್ಮಿತಾ ಆಗಿರ್ಬೋದು, ಅವ್ರಿಗೂ ಒಂದಷ್ಟು ಡೈಲಾಗ್ಸ್ ಇದೆ, ಅವ್ರಿಗೂ ಒಂದಷ್ಟು ಪ್ರಾಮುಖ್ಯತೆ ಇದೆ. ಒಂದು ಒಳ್ಳೆ ಸಿಚುವೇಶನ್ ಬಂದು 4 ಡೈಲಾಗ್ ಹೊಡೆದ್ರು ಕೂಡ ತುಂಬಾ ಏನೋ ಕೀಲಕವಾದಂತ ಡೈಲಾಗ್ಸ್. ಅಣ್ಣ ತಮ್ಮನ್ ಕಾಮಿಡಿ ಅಂತೂ ಎಷ್ಟು ಸೆಟಲ್ಡ್ ಕ್ಯಾರೆಕ್ಟರ್ಸ್. ಈ ಮಂಜು ಮೇಲ್ ಬಾಯ್ಸ್ ಅಲ್ಲಿ ಒರಿಜಿನಲ್ ವರ್ಸಸ್ ಡೂಪ್ಲಿಕೇಟ್ ನಾವ್ ತಗೊಂಬಂದ್ ಪಕ್ಕದಲ್ಲಿ ನಿಲ್ಸಿ ಹೆಂಗ್ ತೋರಿಸಿದ್ರು ಹಾಗೆ ನೀವು ಮುಂದಕ್ಕೆ ತೋರಿಸಿ. ಸೊ ನಮ್ಮ ಚಿತ್ರತಂಡದ ಮಾತುಕತೆ ಇದಾಗಿತ್ತು. ಸೊ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲಾ ಕುಟುಂಬದವರು ಸೇರಿ ಕೈ ಹಾಕಿ ಒಂದು ಸಿನಿಮಾ ಲವ್ ರೆಡಿ ನಾವು ಮಾಡಿದೀವಿ. ಸೊ ತಾವೆಲ್ಲರೂ ಕೂಡ ನಮ್ಮ ಚಿತ್ರನ ಹೋಗಿ ಥಿಯೇಟರ್ಗಳಲ್ಲಿ ನಮ್ಮ ಚಿತ್ರವನ್ನ ಚಿತ್ರಾನ್ನ ಮಾಡಬೇಡಿ, ದಯವಿಟ್ಟು ಚಿತ್ರಾನ್ನ ಮಾಡಬೇಡಿ. ಸಿನಿಮಾಗಳಲ್ಲಿ ಹೋಗಿ ಥಿಯೇಟರ್ ಅಲ್ಲಿ ಹೋಗಿ ನಮ್ಮ ಸಿನಿಮಾನ ನೋಡಿ ನಿಮ್ಮೆಲ್ಲರ ಹಾರೈಕೆ ಎಲ್ಲ ನಮಗ್ ಬೇಕು. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಇದೇ ನವೆಂಬರ್ 22 ಚಿತ್ರ ರಿಲೀಸ್ ಆಗ್ತಾ ಇದೆ ಇಡೀ ಕರ್ನಾಟಕದಾದ್ಯಂತ. ಸೊ ಮಿಸ್ ಮಾಡದೆ ಎಲ್ರು ನಮ್ಮ ಚಿತ್ರನ ನೋಡಿ. Thank you so much, ನಮ್ಮ ಬಾಯ್ ಬಡ್ಕಿ ಮೇಡಮ್, ನಮ್ಮ ಅಕ್ಕ. Thank you.